ರಾಜ್ಯಸಭಾ ಚುನಾವಣೆಯಲ್ಲಿ ರೋಚಕ ಘಟ್ಟ. ಈ ಮಧ್ಯೆ ಎಚ್ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಅಡ್ಡ ಮತದಾನ ಸಂಸ್ಕೃತಿ ಹುಟ್ಟು ಹಾಕಿದ್ದೆ ಕಾಂಗ್ರೆಸ್ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ. ಎಸ್ಟಿ ಸೋಮಶೇಖರ್ ಈಗ ಕ್ರಾಸ್ ವೋಟ್ ಹಾಕಿ ಬಿಜೆಪಿಗೆ ಶಾಕ್ ಕೊಟ್ಟ ಬೆನ್ನಲ್ಲೇ ಎಚ್ಡಿಕೆ ಪ್ರತಿಕ್ರಿಯೆ. ಇದು ನಿಜವಾದ ಅಖಾಡ ಲೋಕಸಭಾ ಚುನಾವಣೆ. ಎಚ್ಡಿಕೆ ಪ್ರತಿಕ್ರಿಯೆ. ಯಾವಾಗ ಹೋಗ್ತೀರಾ ಮತ್ತೆ ಮಾತುಕತೆ? ಈ ಮೈತ್ರಿಯ ಹಿನ್ನೆಲೆಯಲ್ಲಿ ಒಂದು ವಿಶ್ವಾಸ ಅಂತಕ್ಕಂಥದ್ದು ಎರಡೂ ಪಕ್ಷಗಳಲ್ಲಿ ಮೂಡಿದೆ. ಕೆಲವರು ಚರ್ಚೆ ಮಾಡೋದು ಪದವೀಧರ ಕ್ಷೇತ್ರದಲ್ಲಿ ಸೋಲುಂಟಾಯಿತು, ಈಗ ಇದರಲ್ಲೂ ಸೋಲುಂಟಾಯಿತು ಅಂತೇಳಿ. ಇದು ಸಂಬಂಧ ಇಲ್ಲ. ಇದು ಪದವೀಧರ ಕ್ಷೇತ್ರ ಚುನಾವಣೆ ನಡೀತಕ್ಕಂಥದ್ದೇ ಬೇರೆ ರೀತಿಯಲ್ಲಿ. ಇಲ್ಲಿ ನಡೀತಕ್ಕಂಥದ್ದು ಮತದಾನ ಈಗಾಗಲೇ ಎಲ್ರಿಗೂ ಗೊತ್ತಂಥ ವಿಚಾರ. ಅವರು 135 ಜನ ಶಾಸಕರಿದ್ದಾರೆ. ಅದರಿಂದ ಇಲ್ಲಿ ನಮ್ಮ ಸಂಖ್ಯೆಯನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಮತ ಇವತ್ತು ನಷ್ಟ ಆಗಬಾರ್ದು ಅಂತ ಮಾಡ್ಕೊಂಡಿದ್ದೇವೆ. ನಿಜವಾದಂಥ ಅಖಾಡ ಪ್ರಾರಂಭ ಆಗೋದು ಲೋಕಸಭೆ ಚುನಾವಣೆಯಲ್ಲಿ. ಇವತ್ತೇನು ತಾತ್ಕಾಲಿಕವಾಗಿ ಭಾಳ ಖುಷಿಯಲ್ಲಿದ್ದಾರೆ ಕಾಂಗ್ರೆಸ್ ಮಾಯನಾಯಕರು, ನಾವೇನೋ ಸಾಧಿಸ್ಬಿಟ್ಟಿದ್ದೇವೆ ಅಂತೇಳಿ. ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಅದರ ಫಲಿತಾಂಶಗಳೇನು ಅಂತ. ಸ್ಥಾನ ಹೊಂದಾಣಿಕೆ ಯಾವಾಗ, ಡೆಲ್ಲಿಗೆ ಯಾವಾಗ ಹೋಗ್ತೀರಾ? ಮತ್ತು ಪ್ರಮುಖವಾಗಿ ನಡೀತಾ ಇದೆ ಈಗ ಮಂಡ್ಯ ಸಿಗುತ್ತಾ ಇಲ್ವಾ ಅಂತ ಚರ್ಚೆಗಳು. ಸ್ಥಾನ ಹೊಂದಾಣಿಕೆಯಲ್ಲೂ ಯಾವುದೇ ಸಮಸ್ಯೆ ಇಲ್ಲ. ಭಾಳ ಅತ್ಯಂತ ಸುಗಮವಾಗಿ ಸ್ಥಾನಗಳ ಹೊಂದಾಣಿಕೆಯೂ ಆಗ್ತದೆ. 28 ಕ್ಷೇತ್ರದಲ್ಲಿ ಸಮರ್ಥವಾದ ಅಭ್ಯರ್ಥಿಗಳನ್ನು ಎರಡೂ ಪಕ್ಷಗಳಿಂದ ಎನ್ಡಿಎ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದ್ದೇವೆ. ಆ 28 ಕ್ಷೇತ್ರವನ್ನು ಗೆಲ್ಲಬೇಕು ಅಂತಕ್ಕಂಥದ್ದೇ ನಮ್ಮ ಗುರಿ ಇರ್ತಕ್ಕಂಥದ್ದು. ಇದೆಲ್ಲ ಈ ಒಂದು ಚುನಾವಣೆಗಳು ಇವತ್ತು ಪ್ರಕ್ರಿಯೆ ಏನಿದೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮಂಡ್ಯ ಮತ್ತೆ ಏನು ಸುದ್ದಿಗಳಾಗೋದಿಲ್ಲ. ಮಂಡ್ಯದ ಸುಗಮವಾಗಿ ಎಲ್ಲ ಬಗೆಯಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೂಡ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.